ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ದೀಪಾವಳಿಯ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನಾವಿಲ್ಲಿ ಸೇರಿದ್ದೇವೆ. ಕರಾವಳಿ ಭಾಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಮಾಡಬೇಕೆಂಬುದು ವಕೀಲರ ಹಾಗೂ ಸಾರ್ವಜನಿಕರ ಅಭಿಪ್ರಾಯಗಳು ಹಲವು ವರ್ಷಗಳಿಂದ ಕೇಳಿ ಬರ್ತಾ ಉಂಟು. ಇದಕ್ಕೆ ಈಗಾಗಲೇ ನಾವು ಹೈಕೋರ್ಟ್ ಪೀಠ ಸ್ಥಾಪನೆ ಸಮಿತಿಯನ್ನು ಮಾಡಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದೆವು. ಆದರೆ ಇಂದು ನಾವು ಒಂದು ಪೋಸ್ಟ್ ಕಾರ್ಡ್ ಅಭಿಯಾನ ಎಂಬ ವಿಶೇಷ ಕಾರ್ಯಕ್ರಮವನ್ನು ಆರಂಭಿಸುವುದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಕರಾವಳಿ ಭಾಗದ ಹೆಚ್ಚಿನ ನ್ಯಾಯಾಲಯಗಳಲ್ಲಿ ಇಂದು ಈ ಪೋಸ್ಟ್ ಕಾರ್ಡ್ ಅಭಿಯಾನವು ಆರಂಭವಾಗಲಿಕ್ಕಿದೆ. ಅದೇ ರೀತಿ ಇಂದು ನಮ್ಮ ಬೆಳ್ತಂಗಡಿಯ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಸಂಘ ಹಾಗೂ ಬೆಳ್ತಂಗಡಿಯ ಕರಾವಳಿ ಪೀಠ ಸಮಿತಿಯ ಪರವಾಗಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡುವುದಕ್ಕೆ ನಮ್ಮ ವಕೀಲರ ಸಂಘದ ಹೆಮ್ಮೆಯ ಸದಸ್ಯರಾಗಿರುವ ವಿಧಾನ ಪರಿಷತ್ನ ಶಾಸಕರಾಗಿರುವಂತಹ ಪ್ರತಾಪ್ ಶಿವನಾಯಕರವರು ಬಂದಿದ್ದಾರೆ. ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಅದೇ ರೀತಿ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾಗಿರುವ ವಸಂತ ಮರಕಡ ಸರ್ ವೇದಿಕೆಗೆ ಬರಬೇಕು. ಹೈಕೋರ್ಟ್ ಪೀಠ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರುವಂತಹ BK ಧನಂಜಯ ರಾವ್ ಸರ್ ವೇದಿಕೆಗೆ ಬರಬೇಕು. ನಮ್ಮ ವಕೀಲರ ಸಂಘದ ಹಿರಿಯ ಸಮಿತಿಯ ಸದಸ್ಯರಾಗಿರುವಂತಹ ಅಲೋಷಸ್ ಲೋಬೋ ಸರ್ ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಬೆಳ್ತಂಗಡಿ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ನವೀನ್ BK ಸರ್ ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕರಾವಳಿಯಲ್ಲಿ ಹೈಕೋರ್ಟ್ ಪೀಠ ಸ್ಥಾಪಿಸಲು ಪೋಸ್ಟ್ ಕಾರ್ಡ್ ಚಳವಳಿಯ ಮಹತ್ವದ ಬಗ್ಗೆ ಪ್ರಸ್ತಾವನೆ ಹಾಗೂ ಸ್ವಾಗತವನ್ನು ಮಾಡಲಿಕ್ಕಿದ್ದಾರೆ ಹೈಕೋರ್ಟ್ ಪೀಠ ಹೋರಾಟ ಸಮಿತಿಯ ಬೆಳ್ತಂಗಡಿ ಇದರ ಅಧ್ಯಕ್ಷರಾಗಿರುವಂತಹ BK ಧನಂಜಯ ರಾವ್ ಸರ್. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಹಿರಿಯ ನ್ಯಾಯವಾದಿಗಳಾಗಿರುವಂತಹ ಪ್ರತಾಪ್ ಶಿವನಾಯಕ್ ಅವರೇ, ನಮ್ಮ ವಕೀಲರ ಸಂಘದ ಅಧ್ಯಕ್ಷರೇ, ಕಾರ್ಯದರ್ಶಿಯವರೇ, ಹಿರಿಯ ವಕೀಲರ ಸಂಘದ ಅಧ್ಯಕ್ಷರೇ, ಅದೇ ರೀತಿ ಹೈಕೋರ್ಟ್ ಪೀಠ ಸ್ಥಾಪನೆಯ ಬೆಳ್ತಂಗಡಿ ಸಮಿತಿಯ ಕಾರ್ಯದರ್ಶಿಗಳಾಗಿರುವಂತಹ ಶೈಲೇಶ್ ಟೋಸರ್ ಅವರೇ, ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿ, ನನ್ನ ಪ್ರೀತಿಯ ವಕೀಲ ಮಿತ್ರರೇ, ನ್ಯಾಯವನ್ನ ಪಡೆಯುವುದು ಆರ್ಟಿಕಲ್ 21ನ ಪ್ರಕಾರ ಅದು ಪ್ರತಿಯೊಬ್ಬನ ಹಕ್ಕು. ಈ ನ್ಯಾಯದಾನದ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಬಹಳ ಮುಖ್ಯವಾಗಿ ನ್ಯಾಯವಾದಿಗಳು ಮತ್ತು ಕೋರ್ಟ್ನ ಮೇಲಿರುವಂತಹ ಆಪಾದನೆಗಳು ಏನು ಅಂತ ಹೇಳಿದ್ರೆ, ನ್ಯಾಯದಾನದ ಪ್ರಕ್ರಿಯೆಯಲ್ಲಿ ವಿಳಂಬ ಆಗ್ತಾ ಇದೆ, ಜನಸಾಮಾನ್ಯರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಹೇಳುವಂಥದ್ದು ಪ್ರತಿಯೊಬ್ಬ ಜನಸಾಮಾನ್ಯರ ಕೂಗಾಗಿದೆ. ಆದರೆ ನಾವು ಇವತ್ತು ಈ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನ ತರಬೇಕು ಅಂತಾದ್ರೆ ಒಂದು ಕಡೆ ವಕೀಲರ ಸಂಖ್ಯೆ ಹೆಚ್ಚಾಗಬೇಕಾಗಿದೆ, ಅದು ಈಗಾಗಲೇ ಆಗ್ತಾ ಇದೆ. ಅದರ ಜೊತೆಯಲ್ಲಿ ನ್ಯಾಯಾಲಯಗಳ ವ್ಯವಸ್ಥೆಯಲ್ಲಿಯೂ ಕೂಡ ಅಮೂಲಾಗ್ರ ಬದಲಾವಣೆಯನ್ನ ನಾವು ಮಾಡಬೇಕಾಗಿದೆ. ಆ ದೃಷ್ಟಿಯಲ್ಲಿ ಹೈಕೋರ್ಟ್ನಲ್ಲಿ ಈಗ ಸಾಕಷ್ಟು ಪ್ರಕರಣಗಳು ತನಿಖೆಗೆ ಬಾಕಿ ಇದೆ, ಎಲ್ಲ ಕಡೆಯಿಂದ ಒತ್ತಡಗಳು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಬಹಳ ಮುಖ್ಯವಾಗಿ ಹೈಕೋರ್ಟ್ ಪೀಠಗಳ ಸ್ಥಾಪನೆ ಆಗಬೇಕಾದದ್ದು ನ್ಯಾಯದಾನದ ಪ್ರಕ್ರಿಯೆಯಲ್ಲಿ ಜನಸಾಮಾನ್ಯರ ದೃಷ್ಟಿಯಿಂದ ಬಹಳ ಮುಖ್ಯವಾದಂತಹ ಒಂದು ಅವಶ್ಯಕತೆ ಅಂತ ಕಂಡು ಬಂದಿದೆ. ಈ ದೃಷ್ಟಿಯಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಈಗಾಗಲೇ ಹೇಳಿದೆ, ಏನು ಅಂತ ಹೇಳಿದ್ರೆ, ನ್ಯಾಯದಾನ ಪ್ರಕ್ರಿಯೆಯಲ್ಲಿ ನ್ಯಾಯಾಲಯಗಳ ವ್ಯವಸ್ಥೆಯಲ್ಲಿ ಬದಲಾವಣೆಗಳಾಗಬೇಕು, ನ್ಯಾಯಪೀಠಗಳ ಸಂಖ್ಯೆ ಹೆಚ್ಚಳವಾಗಬೇಕು. ಇವುಗಳನ್ನೆಲ್ಲವನ್ನ ಸರ್ಕಾರ ಪರಿಗಣಿಸಿ ನ್ಯಾಯದಾನದ ವ್ಯವಸ್ಥೆಗೆ ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಹಲವಷ್ಟು ತೀರ್ಪುಗಳಲ್ಲಿ ಸರ್ಕಾರಕ್ಕೆ ಈಗಾಗಲೇ ನಿರ್ದೇಶನಗಳನ್ನ ನೀಡ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ನಾವು ನೋಡಿದರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಧಾರವಾಡದ ಪೀಠ, ಗುಲ್ಬರ್ಗಾದ ಪೀಠ ನಾವು ಆದದ್ದನ್ನ ಕಂಡಿದ್ದೇವೆ. ಬಹಳ ಮುಖ್ಯವಾಗಿ ಆ ದೂರದ ಊರಿನ ಜನರು ಹೈಕೋರ್ಟಿಗೆ ಬೆಂಗಳೂರಿಗೆ ಬಂದು ಆ ನ್ಯಾಯವನ್ನ ಪಡೆಯುವಲ್ಲಿ ಕಷ್ಟ ಸಾಧ್ಯವಾದದ್ರಿಂದ ಜನಸಾಮಾನ್ಯರ ಅನುಕೂಲಕ್ಕಾಗಿ ನಾವೆಲ್ಲರೂ ಕೂಡ ಸಂಘಟಿತವಾದಂತಹ ಹೋರಾಟವನ್ನ ಮಾಡಿದುದರ ಪರಿಣಾಮ ಧಾರವಾಡ ಮತ್ತು ಗುಲ್ಬರ್ಗದಲ್ಲಿ ಈಗಾಗಲೇ ಪೀಠಗಳ ಸ್ಥಾಪನೆಯಾಗಿದೆ. ಈ ಹೈಕೋರ್ಟ್ ನಾವು ಸಂವಿಧಾನವನ್ನ ವೀಕ್ಷಿಸಿದ್ರೆ ಪ್ರತಿಯೊಂದು ರಾಜ್ಯಕ್ಕೆ ಒಂದು ಹೈಕೋರ್ಟ್ ಇರಬೇಕು ಅಂತ ಹೇಳುವಂಥದ್ದು ನಿರ್ದೇಶನ ಆದರೂ ಕೂಡ ಸರ್ಕಾರದ ಸುತ್ತೋಲೆಯಂತೆ ಪೀಠಗಳನ್ನ ಬೇರೆ ಬೇರೆ ಕಡೆ ಸ್ಥಾಪಿಸುವಂತಹ ಅಧಿಕಾರ ಸರ್ಕಾರಕ್ಕೆ ಮತ್ತು ಮುಖ್ಯ ನ್ಯಾಯಾಧೀಶರಿಗೆ ಇರ್ತದೆ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ನೋಡಿದ್ದೇವೆ, ನಮ್ಮ ರಾಜ್ಯದಲ್ಲೇ 2 ಕಡೆ ಇದೆ. ಮಹಾರಾಷ್ಟ್ರದಲ್ಲಿ ನಾವು ಗಮನಿಸಿದ್ರೆ 4 ಕಡೆ ಹೈಕೋರ್ಟ್ ಪೀಠ ಇದೆ. ಆದ್ರಿಂದ ಜನಸಾಮಾನ್ಯರ ಅನುಕೂಲಕ್ಕಾಗಿ ಹೆಚ್ಚುವರಿ ಪೀಠವನ್ನ ಸ್ಥಾಪಿಸುವಂತಹ ಅಧಿಕಾರ ಅದು
ಮುಖ್ಯ ನ್ಯಾಯಾಧೀಶರಿಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಅಥವಾ ನಮ್ಮ ಸರ್ಕಾರಕ್ಕೆ ಅದರ ಬಗ್ಗೆ ಆಲೋಚಿಸುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಅವಶ್ಯಕತೆಗಳು ಅಥವಾ ಅವಕಾಶಗಳು ಇದೆ. ಬಹಳ ಮುಖ್ಯವಾಗಿ ಹೈಕೋರ್ಟ್ ಅನ್ನ ಪೀಠವನ್ನ ಸ್ಥಾಪಿಸಬೇಕು ಅಂತಾದ್ರೆ ಕೆಲವು ವಿಷಯಗಳನ್ನ ನ್ಯಾಯಾಲಯ ಗಮನಕ್ಕೆ ತಗೊಳ್ತದೆ. ಒಂದು, ನಾವು ಎಲ್ಲಿ ಪೀಠವನ್ನ ಸ್ಥಾಪಿಸಬೇಕು ಅಂತ ಕೇಳ್ತೇವೋ ಅದು ಜನಸಾಮಾನ್ಯರಿಗೆ ಎಲ್ಲಾ ರೀತಿಯಲ್ಲಿ ಸಂಪರ್ಕಕ್ಕೆ ಅನುಕೂಲವಾಗಿದೆಯೋ, ಅಂದ್ರೆ ದಾರಿಯ ಮೂಲಕ ಬರುವಂತಹ ವ್ಯವಸ್ಥೆ ಅಥವಾ ವೈಮಾನಿಕವಾಗಿ ಅಲ್ಲಿಗೆ ಬರುವಂತಹ ವ್ಯವಸ್ಥೆ, ಇವುಗಳೆಲ್ಲವೂ ಇದೆಯೋ, ಮತ್ತು ಆ ಪ್ರದೇಶದಲ್ಲಿ ನೀವು ಎಲ್ಲಿ ಪೀಠವನ್ನ ಕೇಳ್ತೀರೋ ಆ ಪೀಠವನ್ನ ಕೇಳುವಂತಹ ಪ್ರದೇಶದಲ್ಲಿ ಸಾಕಷ್ಟು ಪ್ರಕರಣಗಳು ಇದೆಯಾ, ಇವುಗಳನ್ನೆಲ್ಲವನ್ನ ಪರಿಗಣಿಸಿ ಪೀಠವನ್ನ ಸ್ಥಾಪಿಸುವಂತಹ ವ್ಯವಸ್ಥೆಯನ್ನ ಮಾಡಲಾಗ್ತದೆ. ಈ ದೃಷ್ಟಿಯಲ್ಲಿ ಬಹಳಷ್ಟು ವರ್ಷಗಳಿಂದ ನಾವು ಕರಾವಳಿ ಪ್ರದೇಶದಲ್ಲಿ, ಮಲೆನಾಡು ಮತ್ತು ಕರಾವಳಿ ಪ್ರದೇಶವನ್ನ ಕೇಂದ್ರೀಕೃತವಾಗಿರಿಸಿಕೊಂಡು ಮಂಗಳೂರಿನಲ್ಲಿ ಒಂದು ಹೈಕೋರ್ಟ್ ಪೀಠವನ್ನ ಸ್ಥಾಪಿಸಬೇಕು ಹೇಳುವಂತಹ ಒಂದು ಒಕ್ಕೂರಲಿನ ಕೂಗನ್ನ ನಾವು ಒತ್ತಾಯವನ್ನ ಬಹಳಷ್ಟು ಸಮಯದಿಂದ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಕಳೆದ 1 ವರ್ಷಗಳ ನಂತರ ನಮ್ಮ ಮಂಗಳೂರಿನ ಬಾರ್ ಅಸೋಸಿಯೇಷನ್ ರವರ ನೇತೃತ್ವದಲ್ಲಿ ನಾವು ಒಂದು ವಿಶಿಷ್ಟವಾಗಿ ಇದರ ಕಡೆಗೆ ಪ್ರಯತ್ನವನ್ನ ಮಾಡಬೇಕು ಹೇಳುವ ಆಲೋಚನೆಯನ್ನ ಮಾಡಿಕೊಂಡು ಒಂದು ಸಮಿತಿಯನ್ನ ರಚನೆ ಮಾಡಿ ಪ್ರತಿ ತಾಲೂಕಿನಲ್ಲೂ ಕೂಡ ಈ ಧ್ವನಿಗೆ ಮತ್ತಷ್ಟು ಬಲವನ್ನ ಕೊಡುವ ಉದ್ದೇಶದಿಂದ ತಾಲೂಕು ಮಟ್ಟದಲ್ಲಿ ನಾವು ಸಮಿತಿಗಳನ್ನ ರಚಿಸಿ ಕಾರ್ಯಪ್ರವೃತ್ತರಾಗಿದ್ದೇವೆ. ಈ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ದಕ್ಷಿಣ ಕನ್ನಡ ಜಿಲ್ಲೆ, ಚಿಕ್ಕಮಗಳೂರು, ಕೊಡಗು ಇವರೆಲ್ಲ ನಾವು ಸೇರಿಕೊಂಡು ತೆಗೆದುಕೊಂಡಂತಹ ನಿರ್ಧಾರ ಏನು ಅಂತ ಹೇಳಿದ್ರೆ, ಹೈಕೋರ್ಟ್ ಅನ್ನ ಮತ್ತು ರಾಜ್ಯ ಸರ್ಕಾರವನ್ನ ಎಚ್ಚರಿಸುವಂತಹ ದೃಷ್ಟಿಯಿಂದ ನಾವು ಇವತ್ತು ಒಂದು ಪೋಸ್ಟ್ ಕಾರ್ಡ್ ಚಳವಳಿಯನ್ನ ಪ್ರಾರಂಭ ಮಾಡುವ ನಮ್ಮ ಏನು ಮನವಿ ಇದೆ ಅದನ್ನ ವೈಯಕ್ತಿಕವಾಗಿ ಮುಖ್ಯ ನ್ಯಾಯಾಧೀಶರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ತಲುಪಿಸುವಂತಹ ದೃಷ್ಟಿಯಿಂದ ಪೋಸ್ಟ್ ಕಾರ್ಡ್ ಚಳವಳಿಯನ್ನ ಹೇಳುವಂತಹ ಆಲೋಚನೆಯನ್ನ ಮಾಡಿದ್ದೇವೆ. ಮೊದಲಿಗೆ ನಮಗೆ ಆಲೋಚನೆ ಬರಬಹುದು, ಈ ಪೋಸ್ಟ್ ಕಾರ್ಡ್ ಚಳವಳಿಯಿಂದ ಆಗುವಂಥದ್ದು ಏನು, ಈ ಕಾರ್ಡ್ ಅನ್ನ ಓದ್ಲಿಕ್ಕೆ ಸಾಧ್ಯ ಇದೆಯೋ ಹೇಳುವಂಥದ್ದು ಅಭಿಪ್ರಾಯ ನಮ್ಮಲ್ಲಿ ಮೂಡಬಹುದು. ಆದ್ರೆ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನ ತರಬೇಕು ಅಂತ ಆದ್ರೆ ನಾವು ನಮ್ಮ ಆಗ್ರಹವನ್ನ ಎಲ್ಲಾ ರೀತಿಯಲ್ಲಿಯೂ ಮಾಡಲಿಕ್ಕೆ ಪ್ರಯತ್ನಿಸಬೇಕು. ನಾವು ಈಗಾಗಲೇ ಶಾಸಕಾಂಗ ಸಭೆಗಳಲ್ಲಿ ನಮ್ಮ MLC ಅವರಲ್ಲಿ ಉಪಸ್ಥಿತರಿದ್ದಾರೆ, ಅವರು ಕೂಡ ಶಾಸಕಾಂಗ ಸಭೆಯಲ್ಲಿ ಈ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ. ನಮ್ಮ MLA ಅವರು ಪ್ರಸ್ತಾಪಿಸಿದ್ದಾರೆ. ಈ ಪ್ರದೇಶದ ಹಲವಷ್ಟು ಜನಪ್ರತಿನಿಧಿಗಳು ಈ ಪ್ರಶ್ನೆಯನ್ನ ಎತ್ತಿದ್ದಾರೆ. ಅದರ ಜೊತೆಯಲ್ಲಿ ಸರ್ಕಾರಕ್ಕೆ ಇದರ ಬಗ್ಗೆ ಗಂಭೀರತೆಯನ್ನ ತರಬೇಕು ಅಂತ ಆದ್ರೆ, ಜನರಿಗೆ ಇದರಲ್ಲಿ ಆಸಕ್ತಿ ಇದೆಯೋ ಇಲ್ಲವೋ ಅಂತ ಗೊತ್ತಾಗಬೇಕು ಅಂತ ಆದ್ರೆ ನಾವು ಇಂತಹ ಒಂದು ಚಳವಳಿಯನ್ನ ಮಾಡಬೇಕಾಗ್ತದೆ, ನಮ್ಮ ಆಗ್ರಹವನ್ನ ತೋರ್ಪಡಿಸಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಜೊತೆಯಾಗಿ ಈ ಪೋಸ್ಟ್ ಕಾರ್ಡ್ ಚಳವಳಿಯನ್ನ ಪ್ರಾರಂಭಿಸಲಿಕ್ಕಿದ್ದೇವೆ. ಇದರ ಉದ್ದೇಶ ಇಷ್ಟೇ, ನಾವು ಕರ್ನಾಟಕ ಸರ್ಕಾರಕ್ಕೆ ಮತ್ತು ಮುಖ್ಯ ನ್ಯಾಯಾಧೀಶರಿಗೆ ಇಲ್ಲ, ಜನಸಾಮಾನ್ಯರಿಗೂ ಕೂಡ ಕರಾವಳಿ ಭಾಗದಲ್ಲಿ ಹೈಕೋರ್ಟ್ ಪೀಠದ ಅವಶ್ಯಕತೆ ಇದೆ, ಆ ಬಗ್ಗೆ ಅವರ ಒತ್ತಾಯ ಇದೆ ಹೇಳುವುದನ್ನ ಮನವರಿಕೆ ಮಾಡಲಿಕ್ಕೆ ನಾವು ಮೊದಲ ಹಂತವಾಗಿ ಈ ಪೋಸ್ಟ್ ಕಾರ್ಡ್ ಚಳವಳಿಯನ್ನ ಮಾಡ್ತಾ ಇದ್ದೇವೆ. ನಾವೆಲ್ಲರಲ್ಲಿ ವಿನಂತಿಸುವುದು ವಕೀಲರಲ್ಲಿ, ಇವತ್ತು ಈ ಪೋಸ್ಟ್ ಕಾರ್ಡ್ ನಲ್ಲಿ ಇಲ್ಲಿಂದ ಪಡ್ಕೊಂಡು ಹೋಗಿ ಇದರಲ್ಲಿ ಸೀಲನ್ನ ಹಾಕಿ ನಂತರ ಅದನ್ನ ಪೋಸ್ಟ್ ಮಾಡಬೇಕು. ಸ್ವಲ್ಪ ಇದಕ್ಕೆ ಸ್ಟ್ಯಾಂಪ್ ಹೆಚ್ಚುವರಿ ಹಾಕಬೇಕಾಗ್ತದೆ. ಯಾಕೆ ಹೇಳಿದ್ರೆ ಇದು ಪ್ರಿಂಟೆಡ್ ಕಾರ್ಡ್ ಆದ್ರಿಂದ ಒಂದು ಸ್ವಲ್ಪ ಹೆಚ್ಚುವರಿ ಸ್ಟ್ಯಾಂಪ್ ಅನ್ನ ಹಾಕಬೇಕಾದಿತ್ತು, ಅದನ್ನ ಹಾಕಿ ಪೋಸ್ಟ್ ಮಾಡಬೇಕು. ಅದರ ಜೊತೆಯಲ್ಲಿ ನಮ್ಮ ಪರಿಚಯದಲ್ಲಿರುವಂತಹ ಪ್ರಭಾವಿ, ನಮ್ಮ ಬೆಳ್ತಂಗಡಿ ತಾಲೂಕಿನ ಪ್ರಭಾವಿ ವ್ಯಕ್ತಿಗಳಲ್ಲಿಯೂ ಕೂಡ ಈ ಕಾರ್ಡ್ಗಳನ್ನ ನಾವು ನೀಡಿ ಅವರಿಂದ ಈ ಪೋಸ್ಟ್ ಕಾರ್ಡ್ ಅನ್ನ ಪೋಸ್ಟ್ ಮಾಡಿಸಿ ಅದನ್ನ ನಮಗೆ ಫೋಟೋಗಳನ್ನ ಹಂಚಬೇಕು. ನೀವು ವಿತರಣೆ ಮಾಡಿದಾಗ ಆ ಫೋಟೋಗಳನ್ನ ನಮಗೆ ಹಂಚಬೇಕು. ನಾವು ವಾಟ್ಸಪ್ ಗ್ರೂಪ್ ನಲ್ಲಿ ನಾನು ಹೈಕೋರ್ಟ್ ಪೀಠವ ಬೇಡಿಕೆಯನ್ನ ಇಡ್ತಾ ಇದ್ದೇನೆ ಹೇಳುವಂತಹ ಕ್ಯಾಪ್ಷನ್ ಅಡಿಯಲ್ಲಿ ನಾವು ಅದನ್ನ ವಾಟ್ಸಪ್ ನಲ್ಲಿ ಶೇರ್ ಮಾಡ್ತಾ ಹೋಗ್ತೇವೆ. ಈಗ ಹಾಗಾಗಿ ಹಲವಷ್ಟು ಜನರಿಗೆ ಹೈಕೋರ್ಟ್ ವಿಷಯವಾಗಿ ನಮ್ಮ ಕರಾವಳಿ ಪ್ರದೇಶದಲ್ಲಿ ಹೈಕೋರ್ಟ್ ಪೀಠ ಬೇಕು ಹೇಳುವಂತಹ ಜನರ ಆಗ್ರಹ ತಲುಪುತ್ತದೆ ಹೇಳುವಂತಹ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ. ನಿಮ್ಮೆಲ್ಲರ ಸಹಕಾರವನ್ನ ನಾನು ಬೇಡಿಕೊಳ್ತಾ, ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಹೆಮ್ಮೆಯ ವಕೀಲ ಮಿತ್ರರು ಮತ್ತು ವಿಧಾನ ಪರಿಷತ್ನ ಶಾಸಕರು ಆಗಿರುವಂತಹ ಪ್ರತಾಪ್ ಸಿಂಹ ನಾಯಕ್ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಎಲ್ಲರ ಪರವಾಗಿ ಬಯಸ್ತಾ ಇದ್ದೇನೆ. ವಸಂತ ಮರಕಡ ಅವರು ಹೂವನ್ನ ನೀಡಿ ಗೌರವಿಸಬೇಕು ಅಂತ ಹೇಳಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ವಕೀಲರ ಸಂಘದ ಅಧ್ಯಕ್ಷರಾದಂತಹ ವಸಂತ ಮರಕಡ ಮತ್ತು ಆಗಿರುವ ನವೀನ್ ಬಿಕೆ ಇವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಶೈಲೇಶ್ ಟೋಸರ್ ಅವರು ಹೂವನ್ನ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಿರಿಯ ವಕೀಲರ ಕಮಿಟಿಯ ಅಧ್ಯಕ್ಷರಾಗಿರುವಂತಹ ಅಲೋಷಿಯಸ್ ಲೋಬೋ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಶೈಲೇಶ್ ಟೋಸರ್ ಅವರು ಹೂವನ್ನ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಹಿರಿಯ ಮತ್ತು ಕಿರಿಯ ವಕೀಲರುಗಳಿಗೆ, ಎಲ್ಲ ವಕೀಲರ ಸಂಘದ ಎಕ್ಸಿಕ್ಯೂಟಿವ್ ಕಮಿಟಿಯ ಎಲ್ಲ ಸದಸ್ಯರಿಗೂ ಒಂದೇ ಮಾತಿನಲ್ಲಿ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವ ನಮ್ಮ ಸಮಿತಿಯ ಕಾರ್ಯದರ್ಶಿಗಳಾಗಿರುವಂತಹ ಶೈಲೇಶ್ ಟೋಸರ್ ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ದೃಶ್ಯ ಮಾಧ್ಯಮದ ಮಿತ್ರರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರ ಪ್ರಯತ್ನ ಇದಕ್ಕೆ ಬೇಕಾಗಿದೆ. ಪ್ರಯತ್ನ ನಮ್ಮದು ಸಣ್ಣದು ಅಂತ ಕಾಣಬಹುದು, ಆದರೆ ಇದರ ಪರಿಣಾಮ ಅತ್ಯಂತ ವಿಶೇಷವಾದದ್ದು ಅಂತ ಹೇಳ್ತಾ ಎಲ್ಲ ವಕೀಲರ ಮಿತ್ರರು ಕೂಡ ಈ ಒಂದು ಒಳ್ಳೆಯ ಕೆಲಸದಲ್ಲಿ ನಿಮ್ಮ ಕೈ ಜೋಡಿಸಬೇಕು ಹೇಳುವಂತಹ ಕಳಕಳಿಯ ವಿನಂತಿಯನ್ನ ಮಾಡಿಕೊಳ್ತಾ ಮತ್ತೊಮ್ಮೆ ನಾನು ಹೇಳುವುದಿಷ್ಟೇ, ಇದರಲ್ಲಿ ಸಾರ್ವಜನಿಕರಿಗೆ ಮಾತ್ರ ಅವಕಾಶ ಲಭ್ಯ ಆಗುವುದಿಲ್ಲ, ಅದರ ಜೊತೆಗೆ ವಕೀಲರಾದಂತಹ ನಮಗೂ ಕೂಡ ಹೈಕೋರ್ಟ್ನಲ್ಲಿ ನಮ್ಮ ವಾದಗಳನ್ನ ಮಂಡಿಸಲಿಕ್ಕೆ, ನಮ್ಮ ಇಲ್ಲಿಯ ಜನರ ನೋವುಗಳನ್ನ ಪ್ರತಿನಿಧಿಸಲಿಕ್ಕೆ, ಇವುಗಳೆಲ್ಲದಕ್ಕೂ ನಮಗೂ ಅವಕಾಶ ಸಿಗುತ್ತದೆ. ಅದರ ಜೊತೆಯಲ್ಲಿ ಬಹಳಷ್ಟು ಕಾಲೇಜುಗಳು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವುದರಿಂದ ಆ ವಿದ್ಯಾರ್ಥಿಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ಈ ವಕೀಲ ವೃತ್ತಿಗೆ ಬರಲಿಕ್ಕೆ ಇದು ಒಳ್ಳೆಯ ಒಂದು ಅವಕಾಶ ಅಂತ ಹೇಳ್ತಾ, ಈ ಎಲ್ಲ ಹೋರಾಟಗಳಿಗೆ ನಿಮ್ಮೆಲ್ಲರ ಸಹಕಾರವನ್ನು ಅಪೇಕ್ಷಿಸ್ತಾ ಅವಕಾಶ ನೀಡಿದ ಸರ್ವರಿಗೂ ಕೂಡ ಆತ್ಮೀಯವಾದಂತಹ ಅಭಿವಂದನೆಗಳನ್ನ ಸಲ್ಲಿಸ್ತಾ, ಮುಂದಿನ ದಿನಗಳಲ್ಲಿ ಈ ನಮ್ಮ ಸಮಿತಿಯ ವತಿಯಿಂದ ಇನ್ನಷ್ಟು ವಿವಿಧ ರೀತಿಯ ಹೋರಾಟಗಳು, ಆಗ್ರಹಗಳು ನಿರಂತರವಾಗಿ ಆಗ್ತಾ ಇರ್ತದೆ. ಹೈಕೋರ್ಟ್ ಪೀಠ ಸ್ಥಾಪನೆ ಆಗುವವರೆಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿ ಇರ್ತದೆ. ಇವುಗಳಿಗೆಲ್ಲದಕ್ಕೂ ನಿಮ್ಮ ಬೆಂಬಲವನ್ನ ಅಪೇಕ್ಷಿಸ್ತಾ ಅವಕಾಶ ನೀಡಿದ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ವಂದನೆಗಳು. ನಮಸ್ಕಾರ. ನಮ್ಮ ಸಂಘದ ಅಧ್ಯಕ್ಷ ಹಾಗೂ ಕಾರ್ಯದರ್ಶಿಯವರು ಮೂವರು ನ್ಯಾಯಾಧೀಶರು ಹೇಳಿದ್ದಾರೆ. ಸುಮಾರು 11:30ವರೆಗೂ ಕಾಲಾವಕಾಶ ಕೊಟ್ಟಿದ್ದಾರೆ. ಕೇಸಿನ ಬಗ್ಗೆ ನಮ್ಮ ಮುಂದಿನ ಕಾರ್ಯಕ್ರಮ ಕರಾವಳಿಯಲ್ಲಿ ಹೈಕೋರ್ಟ್ ಪೀಠ ಸ್ಥಾಪಿಸುವುದಕ್ಕಾಗಿ ಪೋಸ್ಟ್ ಕಾರ್ಡ್ ಚಳವಳಿಯ ಆರಂಭ ನಮ್ಮ ಈ ಬೆಳ್ತಂಗಡಿ ಸಂಘದಲ್ಲಿ ಆರಂಭವಾಗಿದೆ. ಈ ಪೋಸ್ಟ್ ಕಾರ್ಡ್ ಅನ್ನು ಬಿಡುಗಡೆಗೊಳಿಸಬೇಕಾಗಿ ನಮ್ಮ ಹೆಮ್ಮೆಯ ಸದಸ್ಯರಾಗಿರುವಂತಹ ಕೇಳಿಕೊಳ್ತಾ ಇದ್ದಾರೆ. ಬಿಡುಗಡೆಗೊಳಿಸಿ ಹೈಕೋರ್ಟ್ ಪೀಠ ಸ್ಥಾಪನೆ ಮಾಡುವುದಕ್ಕಾಗಿ ಪೋಸ್ಟ್ ಕಾರ್ಡ್ ಚಳವಳಿಯನ್ನು ಆರಂಭಿಸಿದಂತಹ ಪ್ರತಾಪ್ ನಾಯಕ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಬೆಳ್ತಂಗಡಿ ವಕೀಲರ ಸಂಘದ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಈ ಹೈಕೋರ್ಟ್ ಪೀಠದ ಹೋರಾಟ ಸಮಿತಿಯ ಅಧ್ಯಕ್ಷರೇ, ಹಿರಿಯ ವಕೀಲರ ವೇದಿಕೆಯ ಅಧ್ಯಕ್ಷರೇ, ಕಾರ್ಯಕ್ರಮದ ನಿರೂಪಕರೇ, ಇಲ್ಲಿ ನೆರೆದಿರುವ ಎಲ್ಲ ವಕೀಲ ಮಿತ್ರರೇ, ಒಂದು ಮಾತಿದೆ, ಕೂಗದೆ ಅಥವಾ ಅಳದೆ ತಾಯಿ ಕೂಡ ಮಗುವಿಗೆ ಹಾಲು ಕೊಡುವುದಿಲ್ಲ ಅಂತ ಹೇಳುವಂಥದ್ದು. ಯಾವುದೇ ಬದಲಾದ ಕಾಲಕ್ಕೆ ಸರಿಯಾಗಿ, ಕಾಲದ ಅಗತ್ಯಕ್ಕೆ ಸರಿಯಾಗಿ ಹೊಸ ಹೊಸ ಸಂಗತಿಗಳು ನಮ್ಮ ಕಣ್ಣ ಮುಂದೆ ಬರುತ್ತದೆ. ಬಹುಶಃ ಇವತ್ತು ನಾವು ಕರಾವಳಿ ಪ್ರದೇಶಕ್ಕೆ ಹೈಕೋರ್ಟ್ ಪೀಠ ಬೇಕು ಅಂತೇಳಿ ಹೇಳ್ತೇವೆ ಅಂತ ಹೇಳಿ, ಆದರೆ ಒಂದು ಕಾಲದಲ್ಲಿ ನಮ್ಮ ಮೈಂಡ್ಸೆಟ್ ಅಥವಾ ಮನಸ್ಸು ಹೈಕೋರ್ಟ್ ಅಂತ ಹೇಳಿದಾಗ ಅದು ಬೆಂಗಳೂರಲ್ಲೇ ಇರಬೇಕು ಅಂತ ಹೇಳುವಂತಹ ಭಾವನೆ ಇದ್ದರೂ ಕೂಡ ಅದರ ನಂತರ ನಮ್ಮ ಹಿಂದಿನ ಅನುಭವ ಬೇರೆ ಕಡೆ ಸ್ವಲ್ಪ ಗಟ್ಟಿಯಾದ ಸ್ವರದಲ್ಲಿ ಮಾತನಾಡಿದಾಗ ಅಲ್ಲಿ ಸ್ಥಾಪನೆ ಮಾಡಿದಂತಹ ಒಂದು ಪ್ರೋಟೋಕಾಲ್ ಅಂತೇಳಿ ಹೇಳ್ತಿರೋ, ಅನುಭವ ಅಂತೇಳಿ ಹೇಳ್ತಿರೋ, ಅದು ಆಗಿದೆ. ಕರ್ನಾಟಕವನ್ನು ಸರಿಯಾಗಿ ಗಮನಿಸಿದರೆ 5 ಭಾಗವಾಗಿ ವಿಂಗಡಿಸ್ಬೋದು. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಕರಾವಳಿ ಕರ್ನಾಟಕ ಮತ್ತು ಮೈಸೂರು ಕರ್ನಾಟಕ. ಈ 5 ಪ್ರದೇಶಗಳನ್ನು ನಾವು ಆಲೋಚನೆ ಮಾಡಿದರೆ
ಕೇಂದ್ರ ಅಂತೇಳಿ ಹೇಳೋದಾದರೆ ಅದು ನಿಜವಾಗಿ ಮಧ್ಯ ಕರ್ನಾಟಕ ಹೆಚ್ಚು ಎಲ್ಲ ಜಿಲ್ಲೆಗಳಿಗೆ ಕೇಂದ್ರ ಆದರೂ ಕೂಡ ಆ ಕಡೆ ಉತ್ತರ ಕರ್ನಾಟಕದವರ ಸ್ವರ ಗಟ್ಟಿ ಇದ್ದ ಹಿನ್ನೆಲೆಯಲ್ಲಿ ಅದು ಅಲ್ಲಿ ಧಾರವಾಡ ಮತ್ತು ಗುಲ್ಬರ್ಗದಲ್ಲಿ ಆಗಿದೆ. ಸ್ವರ ಗಟ್ಟಿಯಾಗಿ ನಮ್ಮದು ತಲುಪಿದ್ರೆ ಖಂಡಿತವಾಗಿಯೂ ನಮ್ಮ ಒಂದು 10 ಜಿಲ್ಲೆಗಳಿಗೆ ಕರಾವಳಿ ಕರ್ನಾಟಕ ಹೆಚ್ಚು ಅನುಕೂಲಕರವಾಗುವಂತಹ ಒಂದು ವಾತಾವರಣ ಖಂಡಿತವಾಗಿದೆ. ಮತ್ತು ಬೆಂಗಳೂರಲ್ಲಿ ಏನಾದರೂ ವಕೀಲರ ಸಂಖ್ಯೆಯನ್ನು ತೆಗೆದರೆ ಸುಮಾರು 1/3 ನಮ್ಮ ಜಿಲ್ಲೆಯ ಮೂಲದಿಂದ ಹೋದಂತಹ ವಕೀಲರುಗಳೇ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಏನು ಬೇಡಿಕೆ ಇದೆ, ನಾವು ಏನು ಈ ಚಳುವಳಿಗಳನ್ನು ಮಾಡ್ತೇವೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದೊಂದು ಭಾಗ. ಆದರೆ ನಮ್ಮ ಅನುಭವ ಏನು ಅಂತ ಹೇಳಿದರೆ, ಸಾಮಾನ್ಯವಾಗಿ ಚಳುವಳಿಯಲ್ಲಿ ಭಾಗವಹಿಸೋರು ಯಾರು ಅಂತ ಹೇಳಿದರೆ ಚಳುವಳಿಯ ಆಸಕ್ತರು ಮಾತ್ರ. ಬಾಕಿಯವರನ್ನು ಇದಕ್ಕೆ ಜೋಡಿಸಿಕೊಳ್ಳುವಂಥದ್ದು. ಎಷ್ಟು ನಾವು ಸಾರ್ವಜನಿಕರನ್ನು, ಪ್ರಭಾವಿ ವ್ಯಕ್ತಿಗಳನ್ನು ಜೋಡಿಸಿಕೊಳ್ತೇವೆ ಅಷ್ಟು ಇದಕ್ಕೆ ಬಲ ಬರ್ತದೆ. ಚಳುವಳಿಯಲ್ಲಿ ಬಹಳ ದೊಡ್ಡ ಭಾಗ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಭಾಗವಹಿಸುವಿಕೆ ಎಷ್ಟು ದೊಡ್ಡ ಪರಿಣಾಮ, ದೊಡ್ಡ ಸಂಖ್ಯೆಯಲ್ಲಿದೆ ಅಂತ ಹೇಳುವುದರ ಮೇಲೆ ಅದರ ಪರಿಣಾಮ ಬರ್ತದೆ. ಒಂದು ವರ್ಷ, ಕೆಲವೊಮ್ಮೆ ಕೆಲವು ಸಮಯಗಳು ಹೋಗುವುದುಂಟು. ಆದರೆ ಸ್ವರ ಆಗಾಗ ನೆನಪು ಮಾಡುವಂಥದ್ದನ್ನು ಮಾಡುವ ದೃಷ್ಟಿಯಲ್ಲಿ ಏನು ಈಗ ಕಾರ್ಡ್ ಚಳುವಳಿ ಇದೆ, ಇದೊಂದು ಪ್ರಭಾವಿ. ನೇರವಾಗಿ ಯಾರಿಗೆ ಸಂಬಂಧಪಡಬೇಕೋ ಅವರಿಗೆ ಈ ಕಾರ್ಡ್ಗಳು ಹೋಗ್ತದೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೋಗ್ತದೆ, ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಇದು ಹೋಗ್ತದೆ ಅಂತ ಹೇಳುವ ಹಿನ್ನೆಲೆಯಲ್ಲಿ ನಾವು ನಮ್ಮದಾದಂತಹ ಕರ್ತವ್ಯವನ್ನು ಅಥವಾ ಜವಾಬ್ದಾರಿಯನ್ನು ನಾವು ನಿರ್ವಹಿಸಿದರೆ, ಬೆಳ್ತಂಗಡಿಯ ಸ್ವರ ಬಹಳ ದೊಡ್ಡ ರೀತಿಯಲ್ಲಿ ತಲುಪಿಸುವ ಜವಾಬ್ದಾರಿ ಯಾರ್ದು ಅಂತ ಹೇಳಿ ಕೇಳಿದರೆ ನಮ್ಮದೇ. ನಾವಿಲ್ಲಿ 100 ಜನ ವಕೀಲರುಗಳು ಅಂತ ಹೇಳಿ, ಹೌದು, ಅದರಲ್ಲಿ ಸ್ವಲ್ಪ ಸ್ಲೀಪಿಂಗ್ ವಕೀಲರು ನನ್ನಂಥವ್ರು ಇರ್ತಾರೆ ಅಂತ ಹೇಳಿ ಹಾಗೆ ಸಾಮಾನ್ಯವಾಗಿ ಒಂದು 100 ಜನ ಅಂತೂ ಸಕ್ರಿಯವಾಗಿ ಇಲ್ಲಿ ಇದ್ದೇವೆ ನಾವು. ಒಬ್ಬೊಬ್ಬರು 100 ಕಾರ್ಡ್ ಕಳಿಸಿದ್ರು ಕೂಡ ಒಂದು ಲೆಕ್ಕ ಸರಿಯಾದರೆ 10,000 ಕಾರ್ಡುಗಳು ಬೆಂಗಳೂರಿಗೆ ತಲುಪ್ತದೆ. ನಾವು ಮನಸ್ಸು ಮಾಡಿದರೆ ಇದು ಸಾಧ್ಯ. ಇದಕ್ಕೆ ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದರೆ, ಮಾಡೋರು ಮಾಡ್ತಾರೆ ಅಂತ ಹೇಳುವಂತಹ ಭಾವನೆ ಬಂದರೆ ಕಷ್ಟ. ನಾನು ಕನಿಷ್ಠ 100 ಕಾರ್ಡ್ ಕಳಿಸುವ ರೀತಿಯಲ್ಲಿ, ಅವರು ಕಳಿಸಿದ ಕಾರ್ಡು ಕಡಿಮೆ ಇದ್ದರೆ ಅದಕ್ಕೆ ಮತ್ತೆ ಪುನಃ ಮಾಡಿ ಮಿನಿಮಮ್, ಯಾಕಂದರೆ ಆವಾಗಲೇ ಅದು ಪ್ರಭಾವಿ ಕಾಣುವಂಥದ್ದು. ಈ ದೃಷ್ಟಿಯಲ್ಲಿ ನಮ್ಮೆಲ್ಲರ ಭಾಗವಹಿಸಿಕೆ ಆಗಬೇಕು ಅಂತ ಹೇಳುವಂಥದ್ದನ್ನು ಹೇಳ್ತಾ ವಿಷಯದ ಪ್ರಸ್ತಾವನೆಯನ್ನು ಈ ಪೀಠದ ಬಗ್ಗೆ ವೇದಿಕೆಯ ಅಧ್ಯಕ್ಷರು ಮಾಡಿದ್ದಾರೆ. ನಾನು ಅನುಮೋದನೆ, ಸಾರ್ವಜನಿಕ ಸರ್ಕಾರದ ಜವಾಬ್ದಾರಿಯಲ್ಲಿರುವ ಒಬ್ಬ ಜನಪ್ರತಿನಿಧಿಯಾಗಿ ಖಂಡಿತವಾಗಿಯೂ ಈ ವಿಷಯವನ್ನು ಮುಂದಿನ ಡಿಸೆಂಬರ್ ಅಧಿವೇಶನದಲ್ಲಿ ಮತ್ತೊಮ್ಮೆ ಅಲ್ಲಿ ಪ್ರಸ್ತಾಪನೆಯನ್ನು ಮಾಡ್ತೇವೆ ಅಂತೇಳಿ ಹೇಳ್ತಾ, ಈ ಚಳುವಳಿಗೆ ಉದ್ಘಾಟನೆಯ ಜೊತೆಗೆ ಅನುಮೋದನೆಯನ್ನು ಮಾಡ್ತಾ ನನ್ನ ಸಂಪೂರ್ಣ ಬೆಂಬಲವನ್ನು ಸೂಚಿಸಿ, ನನ್ನದು ಜವಾಬ್ದಾರಿ ಎಲ್ಲೋ ಅದರಲ್ಲಿ ದಾಖಲೆ ಆಗೋದ್ರಿಂದಾಗಿ ಸ್ವಲ್ಪ ಕೆಲವೆಲ್ಲ ಮಾತನಾಡುವಾಗ ಜಾಗ್ರತೆ ಬೇಕಾಗ್ತದೆ. ಇಲ್ಲ ಅಂತೇಳಿ ಆದರೆ ನಂದು ಜೂನಿಗೆ ಮುಗಿತದೆ, ಮತ್ತು ನಾನು ಪುನಃ ಇಲ್ಲಿಗೆ ಬರುವವ. ಹಾಗಾಗಿ ಇನ್ನೂ ವಿಶೇಷ ಆಸಕ್ತಿಯನ್ನು ವಹಿಸ್ಕೊಳ್ತೇನೆ ಅಂತ ಹೇಳುವಂಥದ್ದನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ. ಸ್ಥಾಪನೆಯ ಬಗ್ಗೆ ಪೋಸ್ಟ್ ಕಾರ್ಡ್ ಚಳುವಳಿಯ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೋರಿಕೆಯನ್ನು, ಆಹ್ವಾನವನ್ನು ಸ್ವೀಕರಿಸಿ ಆಗಮಿಸಿ ಕಾರ್ಯಕ್ರಮಕ್ಕೆ ಉದ್ಘಾಟನೆ ನೀಡಿರುವಂತಹ ನಮ್ಮೆಲ್ಲರ ಆತ್ಮೀಯರು, ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀ ಪ್ರತಾಪ್ ಸಿಂಹ ನಾಯ್ಕರವರೇ, ನಮ್ಮ ಈ ಕರಾವಳಿ ಹೈಕೋರ್ಟ್ ಪೀಠದ ಸ್ಥಾಪನೆಯಾಗಿ ನಾವು ಬೆಳ್ತಂಗಡಿ ತಾಲೂಕು ಸಮಿತಿಯ ಅಧ್ಯಕ್ಷರಾದ BK ಡೇರ್ ಸರ್ ಹಾಗೂ ಕಾರ್ಯದರ್ಶಿ ಟೋಸರ್ ಸರ್ ಹಾಗೂ ನಮ್ಮ ಹಿರಿಯ ಸಮಿತಿಯ ಅಧ್ಯಕ್ಷರು ASL ಸರ್ ಮತ್ತು ನಮ್ಮ ಸಂಘದ ಕಾರ್ಯದರ್ಶಿಯಾಗಿರುವಂಥ NBK ಹಾಗೆಲ್ಲ ವಕೀಲರೇ, ನಾವು ಈಗಾಗಲೇ ಧನಂಜಯ ಸರ್ ಮತ್ತು ಪ್ರತಾಪ್ ಸರ್ ಹೇಳಿದಾಗೆ
ನಾವು ಯಾರೋ ಮಾಡ್ತಾರೆ ಅಂತೇಳಿ, ಯಾಕಂದರೆ ಆಗ್ತದೆ ಅದು ಅದರಷ್ಟಕ್ಕೆ ಆಗ್ತದೆ ಅಂತ ಯಾವುದು ಖಂಡಿತ ಆಗೋದಿಲ್ಲ. ಸಾಧಾರಣ ನಮಗೆ ತಿಳಿದ ಹಾಗೆ 25 ವರ್ಷದಿಂದ 25 ವರ್ಷದಿಂದ ಕರಾವಳಿಯಲ್ಲಿ ಹೈಕೋರ್ಟ್ ಆಗಬೇಕು ಅನ್ನೋಂಥ ಹೋರಾಟ ನಡೆದಿದೆ ಅನ್ನುವಂಥ ವಿಚಾರ ನಮಗೆ ಕಳೆದ ಅನೇಕ ಮೀಟಿಂಗ್ಗಳು ಹೋದಾಗ ಗೊತ್ತಾಯಿತು. ನೀವೆಲ್ಲ ಪ್ರಾರಂಭ ಮಾಡ್ತಾರಲ್ಲ, ಮೊದಲೇ ಆಗಿದೆ, ಇದು ಹೀಗೆ ಹೋಗ್ತದೆ ಹಾಗೆ ಹೋಗ್ತದೆ, ಅದನ್ನು ಕೈ ಬಿಡಿ ಹೀಗೆ ಆಗ್ತದೆ ಅಂತೇಳಿ ಅದರ ಟೀಕೆಗಳೆಲ್ಲ ಬರ್ತಾ ಇತ್ತು. ಆದರೆ ಕಳೆದ 2 ವರ್ಷ ನಮ್ಮ ಮಂಗಳೂರಲ್ಲಿ ರಾಘವೇಂದ್ರ ಸರ್, ನಮ್ಮ ಮಂಗಳೂರು ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್, ಅವರ ಒಂದು ಮುತುವರ್ಜಿಯಲ್ಲಿ ಮತ್ತೆ ಅದಕ್ಕೆ ಜೀವ ತುಂಬಿ, ಆ ಹೋರಾಟಕ್ಕೆ ಜೀವ ತುಂಬಿ ನಾವು ಈಗ ಆ ಒಂದು ತುಂಬ ವೇಗದಲ್ಲಿ ಸಾಗ್ತಾ ಉಂಟು. ಈಗಾಗಲೇ ಒಂದು ಹಂತದಲ್ಲಿ ಎಲ್ಲ ವಿಧಾನ ಪರಿಷತ್ ಸದಸ್ಯರು ಮತ್ತು MLAಗಳು ಎಲ್ಲರೂ ಪತ್ರಿಕಾ ಹೇಳಿಕೆಯನ್ನು ಮತ್ತು ಸರ್ಕಾರವನ್ನು ಒಂದು ಹಂತದಲ್ಲಿ ಒತ್ತಾಯ ಮಾಡಿದ್ದಾರೆ. ಅನೇಕ ಸರ್ಕಾರದ ಸಚಿವರ ಗಮನಕ್ಕೆ ತಂದಿದ್ದಾರೆ, ಮುಖ್ಯಮಂತ್ರಿಯ ಗಮನ ಈಗಾಗಲೇ ಸಿದ್ದರಾಮಯ್ಯರವರ ಗಮನಕ್ಕೂ ಇದನ್ನು ತರಲಾಗಿದೆ. ಒಂದು ಹಂತದಲ್ಲಿ ಅಗತ್ಯ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಸಿದ್ದರಾಮಯ್ಯವರು ಕೇಳಿದರು. ಆ ನಂತರ ಅದನ್ನು ಮತ್ತೆ ಅವರ ಗಮನಕ್ಕೆ ತಂದು ನೋಡುವ ಅಂತ ಹೇಳುವಂಥ ಪರಿಸ್ಥಿತಿಗೆ ಬಂದಿದೆ. ಹೈಕೋರ್ಟಿನಲ್ಲಿ ಕೂಡ ಈ ಬಗ್ಗೆ ಪ್ರಸ್ತಾವನೆಗಳು ಕಮಿಟಿಯ ಮುಂದೆ, ಜಿಲ್ಲಾ ಕಮಿಟಿ ಮಂಗಳೂರು ವಕೀಲರ ಸಂಘದ ನೇತೃತ್ವದಲ್ಲಿ ಆಗಿರುವಂಥ ಕಮಿಟಿಯ ಮೂಲಕ ಹೈಕೋರ್ಟಿನ ನ್ಯಾಯಾಧೀಶರು ಕೂಡ ಒಂದು ಹಂತದಲ್ಲಿ ನಾವು ಗಮನವನ್ನು ಸೆಳೆದು ಅದರ ನಮಗೆ ಬೇಡಿಕೆಯನ್ನು ಇಟ್ಟಿದ್ದೇವೆ. ಆದರೆ ಏನಾಗ್ತದೆ ಅಂತ ಹೇಳಿದರೆ, ಈಗ ಉದಾಹರಣೆಗೆ ಒಂದು ನಮ್ಮ ರಾಘವೇಂದ್ರ ಸರ್ ಮಂಗಳೂರು ವಕೀಲರ ಸಂಘದ ಅಧ್ಯಕ್ಷರು ಇನ್ನು ಒಂದು 4-5 ತಿಂಗಳು ಅವರು ಅಧ್ಯಕ್ಷರಾಗಿರ್ತಾರೆ, ಮತ್ತು ಅವರು ಹೋಗ್ತಾರೆ. ಅವರು ಹೋದ್ಮೇಲೆ ನಂತರ ಯಾರು ಈ ಹೋರಾಟವನ್ನು ಅಲ್ಲಿ, ಯಾಕಂದರೆ ಹಿಂದೊಮ್ಮೆ ಹಾಗೆ ಆಗಿದೆ, ಅವರು ನಮ್ಮ ಚಂಗಪ್ಪರವರ ಕಾಲದಲ್ಲಿ ಹೋರಾಟ ಸ್ವಲ್ಪ ನಡೆದಿತ್ತು, ಆ ನಂತರ ಅದು ಅಲ್ಲೇ ಮಲಗಿದೆ. ಆ ರೀತಿ ಆಗಬಾರ್ದು ಅನ್ನುವಂತಹ ಒಂದು ಒಕ್ಕೊರಳ ಆಗ್ರಹ ಕಳೆದ ಬಾರಿಯ ಮೀಟಿಂಗಲ್ಲಿ, ಕಳೆದ 1 ವಾರದ ಹಿಂದೆ ಮಂಗಳೂರಲ್ಲಿ ಈ ಬಗ್ಗೆ ಮೀಟಿಂಗ್ ಆಗಿದೆ, ಅದರಲ್ಲಿ ಆಗಿದೆ. ಅದಕ್ಕೊಂದು ಶಾಶ್ವತ ಸಮಿತಿ, ಅಂದರೆ ಆಗುವ ತನಕದ ಒಂದು ಸಮಿತಿಯನ್ನು ರಚಿಸುವ ಬಗ್ಗೆ ಇನ್ನು ಕೆಲವು ದಿನಗಳಲ್ಲಿ ನಾವು ಕಾರ್ಯೋನ್ಮುಖ ಆಗ್ತೇವೆ. ಯಾಕಂದರೆ ಈ ಹೋರಾಟ ಯಾವ ರೀತಿ ಆಗಬೇಕು ಅಂತೇಳಿದರೆ, ನಾವು ಪ್ರತಿಯೊಬ್ಬರಲ್ಲೂ ಕೂಡ ಆ ಒಂದು ಕಿಚ್ಚು ಬರಬೇಕು. ಈಗ ನಾವು ಹೋರಾಟ ಹೈಕೋರ್ಟ್ ಪೀಠ ಆಗ್ತದೆ, ಅವು ವಾಗಲು ಪೋಪೇರು ಮೀಟಿಂಗ್ ಬರ್ಪೇರು ಅಂತ ಹೇಳಿದಾಗ ಖಂಡಿತ ಹೈಕೋರ್ಟ್ ಪೀಠ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ವಕೀಲರು, ನಾವು ಅಟ್ಲೀಸ್ಟ್ ವಕೀಲರಾದರೂ ಕೂಡ, ಬೇರೆ ಸಾರ್ವಜನಿಕರನ್ನು ಯಾಕಂದರೆ ಅವರ ಇಂಟ್ರೆಸ್ಟನ್ನು ನಾವು ಅಷ್ಟಾಗಿ ಅವ್ರಿಗೆ ಎಷ್ಟು ಹೇಳಿದರೂ ಕೂಡ ಅವ್ರು ಮಾಡ್ತಾರೆ, ಅವರಿಂದ ಮಾಡ್ತಾರೆ. ಆದರೆ ಆಗಿಕೊಂಡು ಕನಿಷ್ಠ ಮಂಗಳೂರು ಜಿಲ್ಲೆಯಲ್ಲಿ ನಮ್ಮ 4-5 ಸಾವಿರ ವಕೀಲರಿದ್ದಾರೆ. ಆ ವಕೀಲರ ಕೂಗಿನ ಅದರ ಒಂದು ಹೋರಾಟದ ಕಿಚ್ಚನ್ನು ನಾವು ಹಚ್ಚಲೇಬೇಕು. ಮುಂದಿನ ದಿನಗಳಲ್ಲಿ ನಾವು ಮಂಗಳೂರಲ್ಲಿ ಒಂದು ಹೋರಾಟವನ್ನು, ಒಂದು ರಸ್ತೆಯಲ್ಲಿ ಸಾಗಿ ಒಂದು ಹೋರಾಟ ಸಭೆಯನ್ನು ನಾವು ಅದು ಪ್ರತಿಭಟನೆ ಅಲ್ಲ, ಒಂದು ಹೋರಾಟದ ಕೂಗು, ಆ ಕೂಗಿಗೆ ನಾವೆಲ್ಲ ಭಾಗವಹಿಸಬೇಕು. ಖಂಡಿತವಾಗಿ ನಾವು ಬರ್ದಿಲ್ಲ ಅಂತ ಹೇಳಬಾರ್ದು, ಎಲ್ಲರೂ ವಕೀಲರು ಭಾಗವಹಿಸಬೇಕು. ಯಾಕಂತ ಹೇಳಿದರೆ ಇಡೀ ನಮ್ಮ ಮಂಗಳೂರಿನ ಜಿಲ್ಲೆಯ ವಕೀಲರಿಗೆ ಇರುವಂಥ ಅವಕಾಶವನ್ನು ಕಲ್ಪಿಸಿ, ಮಂಗಳೂರು ಜಿಲ್ಲೆ ಅಲ್ಲ, ಕೊಡಗು ಜಿಲ್ಲೆ, ಉತ್ತರ ಕನ್ನಡ ಮತ್ತು ಚಿಕ್ಕಮಗಳೂರು ಎಲ್ಲ ಜಿಲ್ಲೆಗಳಿಗೆ ಇದರ ಒಂದು ಸದುಪಯೋಗ ಆಗ್ತದೆ. ನಾವು ನಮ್ಮ ಕಾಲದಲ್ಲಿ ಆದರೆ ನಮಗೆ ಹೆಮ್ಮೆಯಿಂದ ಹೇಳ್ಬೋದು, ನಾವು ಹೋರಾಟ ಮಾಡಿ ಈ ಒಂದು ಹೈಕೋರ್ಟ್ ಪೀಠ ಆಗಿದೆ ಅನ್ನುವಂಥ ಹೆಮ್ಮೆಯಿಂದ ನಮಗೆ ಹೇಳಲಿಕ್ಕೆ ಆಗ್ತದೆ. ದಯವಿಟ್ಟು ನಮ್ಮ ಎಲ್ಲ ವಕೀಲರಲ್ಲಿ ವಿನಂತಿ ಮಾಡ್ತೇನೆ, ನಾವು ಈ ರೀತಿಯ ಹೋರಾಟವನ್ನು ಮಾಡದಿದೆ. ಯಾಕಂದರೆ ಲಾಸ್ಟ್ ಒಂದು ಮೀಟಿಂಗ್ ಅಲ್ಲ, ಹಿಂದಿನ ಮೀಟಿಂಗ್ ನಮ್ಮ ಧಾರವಾಡ ಪೀಠದ ಹಿರೇಮಠ್ ಹೋರಾಟಗಾರರು ಅವರು ಎಷ್ಟು ಹೋರಾಟ ಮಾಡಿದ್ರು ನಮಗೆಲ್ಲ ಹೆಚ್ಚಿನ ಗೊತ್ತಿದೆ. ಅವರು ಹೋರಾಟ ಪ್ರಾರಂಭ ಆದ ನಂತರ ಗಡ್ಡ ತೆಗಿಲಿಲ್ಲ. 12 ವರ್ಷ 13 ವರ್ಷ ಗಡ್ಡ ಬಿಟ್ಟು ಒಬ್ಬ ಸನ್ಯಾಸಿಯಾಗಿ ಹೋರಾಟ ಮಾಡಿದರು. ಅಷ್ಟು ನಿಷ್ಠೆಯಿಂದ ಹೋರಾಟ ಮಾಡಿದ ಕಾರಣ ಅದು ಇಡೀ ಅದರ ಪ್ರಚಾರ ರಾಜ್ಯಕ್ಕಾಯಿತು, ಮುಖ್ಯಮಂತ್ರಿಗಳಿಗೆ ಆಯಿತು, ನ್ಯಾಯಾಧೀಶರಿಗೆ ಆಯಿತು. ಆ ಧಾರವಾಡಕ್ಕೆ ಪೀಠ ಬಂತು. ಆ್ಯಕ್ಚುಲಿ ಧಾರವಾಡಕ್ಕಿಂತ ನಾವು 10 ಪಟ್ಟು ನಾವು ಹೆಚ್ಚು ನೆಸಸರಿ ಇದೆ ಇಲ್ಲಿ. ಅಲ್ಲಿ ಅಗತ್ಯ ಇರಲಿಲ್ಲ, ಅದಕ್ಕಿಂತ ಜಾಸ್ತಿ ಅಗತ್ಯ ಇರಲಿಲ್ಲ ಅಂತಲ್ಲ, ಅದಕ್ಕಿಂತ ಜಾಸ್ತಿ ನಮಗೆ ಅಗತ್ಯ ಇದೆ. ಇಲ್ಲಿರುವಂಥ ಕೇಸುಗಳು, ಇಲ್ಲಿರುವಂಥ ವಕೀಲರುಗಳು, ಇಲ್ಲಿರುವಂಥ ಜನಸಂಖ್ಯೆ, ಇಲ್ಲಿರುವಂಥ ಪ್ರದೇಶ ಎಲ್ಲವೂ ಸೂಕ್ತ ಆಗಿದೆ. ಆದರೆ ನಮ್ಮ ಹೋರಾಟ ಮಾಡದ ಕಾರಣ ನಮ್ಗೆ ಇಲ್ಲಿ ತನಕ ಬರಲಿಲ್ಲ. ಖಂಡಿತವಾಗಿ ನಾವು ಹೋರಾಟ ಮಾಡಲೇಬೇಕು. ಅದನ್ನು ಹೋರಾಟ ಅಂತ ಹೇಳಿದರೆ ಸರ್ಕಾರ ಮತ್ತು ಹೈಕೋರ್ಟ್ನ ಗಮನ ಸೆಳೆಯುವ ನಿಟ್ಟಿನಲ್ಲಿ ನಾವು ಹೋರಾಟಗಳು ಆಗಬೇಕು. ಜನಸಭೆಗಳು, ಬೇರೆ ಬೇರೆ ಪ್ರಚಾರದ ಸಭೆಗಳು, ಈ ರೀತಿ ಆದರೆ ಮಾತ್ರ ಇದರಲ್ಲಿ ಖಂಡಿತ ಯಶಸ್ಸು ಸಿಗ್ತದೆ. ಒಂದು ನಮ್ಮ ಲೆಕ್ಕಾಚಾರದ ಪ್ರಕಾರ ಇನ್ನೊಂದು 6 ತಿಂಗಳಲ್ಲಿ ನಮಗೆ ಈ ಸಂಚಾರಿ ಪೀಠ ಆಗ್ತದೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದೇವೆ. ಆದರೆ ಆ 6 ತಿಂಗಳಿಗೆ ನಮ್ಮ ಹೋರಾಟ, ಅದಕ್ಕೆ ಮುಂದೆ ಬರುವ ತಿಂಗಳಲ್ಲಿ 1-2 ತಿಂಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೀಲಿಕ್ಕಿದೆ. ಹಾಗಾಗಿ ತಾವೆಲ್ಲ
ವಕೀಲರು, ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೇನೆ, ಎಲ್ಲರೂ ಈ ಹೋರಾಟಗಳಲ್ಲಿ ಭಾಗವಹಿಸಬೇಕು. ಇದು ನಮ್ಮ ವೈಯಕ್ತಿಕ ಅಲ್ಲ, ಇಡೀ ಸಮಾಜಕ್ಕೆ, ನಮ್ಮ ಜಿಲ್ಲೆಗೆ ಬರುವಂತಹ ಒಂದು ಅವಕಾಶ. ಇದನ್ನು ನಾವು ಸದುಪಯೋಗ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ತಾ, ಈ ಒಂದು ಪೋಸ್ಟ್ ಕಾರ್ಡ್ ಪ್ರಥಮ ನಮ್ಮ ಬೆಳ್ತಂಗಡಿಯ ಕಳೆದ ಸಭೆಗಳಲ್ಲಿ ನಾವು ಹೋರಾಟ ಮಾಡಿದ್ದೇವೆ. ಒಂದು ಸಭೆ ಕರೆದಿದ್ದೇವೆ, ಇಡೀ ತಾಲೂಕಿನ ಪ್ರಮುಖರನ್ನು ಸೇರಿಸಿ. ಇಲ್ಲಿ ಈಗ 2ನೇ ಹಂತದ ಹೋರಾಟದಲ್ಲಿ ಪೋಸ್ಟ್ ಕಾರ್ಡ್ ಚಳವಳಿಯನ್ನು ಚಾಲನೆ ಕೊಟ್ಟಂಥ ನಮ್ಮ MLC ಅವರಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ವಂದಿಸ್ತಾ ಅವಕಾಶಕ್ಕಾಗಿ ವಂದನೆಗಳು. ವೇದಿಕೆಯಲ್ಲಿ ಹಾಜರಿರುವ ಪ್ರತಾಪ್ ಸಿಂಹ ನಾಯಕರೇ, ನಮ್ಮ ಹಿರಿಯ ವಕೀಲರು, ಅದೇ ರೀತಿ ಅಧ್ಯಕ್ಷರೇ, ಕಾರ್ಯದರ್ಶಿಯವರೇ, ಹಾಗೂ ಈ ಸಮಿತಿಯ ಅಧ್ಯಕ್ಷರಾದ ಧನಂಜಯ ರಾವ್ ಅವರವರೇ, ಹಾಗೂ ಕಾರ್ಯದರ್ಶಿಯಾದ ಟೋಸರ್ ಅವರೇ, ಹಾಗೂ ಇಲ್ಲಿ ನೆರೆದ ಎಲ್ಲ ಹಿರಿಯ ಹಾಗೂ ಕಿರಿಯ ವಕೀಲ ಮಿತ್ರರೇ, ಈಗಾಗಲೇ ಈ ಬಗ್ಗೆ ಹೈಕೋರ್ಟ್ ಪೀಠ ಯಾಕೆ ಬೇಕು ಅಂತೇಳಿ ವಿಚಾರವನ್ನು ಮಂಡನೆಯನ್ನು ಮಾಡಿದರು. ಈಗ ಇಲ್ಲಿ ಇರುವುದು ಪ್ರಶ್ನೆ ಏನಂತ ಹೇಳಿದರೆ, ಪ್ರತಾಪ್ ಸಿಂಹ ನಾಯಕರು ಹೇಳಿದರು 100 ಕನಿಷ್ಠ ಒಬ್ಬೊಬ್ಬರು ವಕೀಲರು ನಾವು ಈ ಪೋಸ್ಟ್ ಕಾರ್ಡ್ಗಳನ್ನು ಹಾಕಬೇಕಂತೇಳಿ. ಇದು 100 ಹಾಕಬೇಕೆಂಬ ವಿಷಯ ನಿಜವಾಗಿಯೂ ಕರೆಕ್ಟ್. ಆದರೆ ನಾವು ಕನಿಷ್ಠ, ನಾನು ಹೇಳೋದು, ಈ ಒಬ್ಬೊಬ್ಬರು ವಕೀಲರು 25 ಆದರೂ ನಾವು ಕನಿಷ್ಠ ಪಕ್ಷ ಹಾಕಲೇಬೇಕೆಂಬುದು ನನ್ನದು ಇಚ್ಛೆ. ಯಾಕೆಂತ ಹೇಳಿದರೆ ನಮ್ಮ ಪಕ್ಕದಲ್ಲಿ ಇರುವಂಥ ಬಿಸ್ನೆಸ್ ಮ್ಯಾನ್ಗಳಿರ್ಬೋದು, ಅಥವಾ ಗುರುಗಳಿರ್ಬೋದು, ಮಠಾಧೀಶರಿರ್ಬೋದು, ದೇವಸ್ಥಾನದ ಅರ್ಚಕರು ಇರ್ಬೋದು, ಅಂಥ ಹಿರಿಯ ಯಾರು ನಾವು ಈ ಸಮಾಜದಲ್ಲಿ ನಾವು ಪರಿಗಣಿಸ್ತೇವೆ, ಅವರ ಒಂದು ದಸ್ಕತ್ತಿದ್ದು ಅವರೊಂದು ಸೀಲಿದ್ದರೆ ಅದು ಖಂಡಿತವಾಗಿ ನಮ್ಮ ಮುಖ್ಯ ನ್ಯಾಯಾಧೀಶರಿಗೂ ಹಾಗೂ ನಮ್ಮ ಮುಖ್ಯಮಂತ್ರಿಗಳಿಗೆ ಮುಟ್ತದೆ ಎಂಬ ನನ್ನ ಒಂದು ಭಾವನೆ. ಹಿಂದಿನ ಕಾಲದಲ್ಲಿ ನಾವು ಚಿಕ್ಕದಿರುವಾಗ ನಮಗೆ ಟೂರ್ ಮಾಡ್ತಾ ಇರುವಾಗ ಮುಖ್ಯ ಹೇಳುವುದು ಬೆಂಗಳೂರಿಗೆ ದರ್ಶನ ಅಂತೇಳಿ. ಬೆಂಗಳೂರು ಅದು ಎಲ್ಲಿ ಅಂತೇಳಿ, ಹೈಕೋರ್ಟ್ ದರ್ಶನ ಅಂತೇಳಿ. ಹೈಕೋರ್ಟಲ್ಲಿ ನಮಗೆ ಸುತ್ತ ಮಾತ್ರ ತಿರುಗಾಡಿಸುವುದಲ್ಲದೆ ಅದರ ಒಳಗೆ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ. ಆದರೆ ಈಗ ಹೈಕೋರ್ಟ್ ಪೀಠ ಬೆಂಗಳೂರಿಗೆ ಬರ್ತದೆ ಅಂತ ಹೇಳುವಾಗ ನಮಗೆ ಅದು ಹೆಮ್ಮೆಯ ವಿಚಾರ. ಯಾಕೆಂದರೆ ವಕೀಲರಿಗೆ ಮಾತ್ರ, ಇಲ್ಲಿ ಸಾರ್ವಜನಿಕರ ಭಾವನೆ ಏನಂತ ಹೇಳಿದರೆ ವಕೀಲರಿಗೆ ಲಾಭ ಎಂಬುದು ಅವರ ಭಾವನೆ ಉಂಟು. ಆದರೆ ಇದರಲ್ಲಿ ನಮಗೆ ಕೂಡ ಲಾಭ ಇದೆ, ಅದೇ ರೀತಿ ಸಾರ್ವಜನಿಕ ಅದಕ್ಕಿಂತ 100 ಪಟ್ಟು ಲಾಭ ಇದೆ. ಯಾಕೆಂದರೆ ವಕೀಲರು ಸ್ವಲ್ಪ ಬೆಂಗಳೂರಿಗೆ ಹೋಗಿ ಖರ್ಚು ಮಾಡಬೇಕೆಂಬ ವಿಚಾರ ಇರ್ತದೆ, ವಕೀಲರಿಗೆ ಸ್ವಲ್ಪ ಹೆಚ್ಚು ಫೀಸ್ ಸಿಗ್ತದೆ. ನಾವು ಬೆಂಗಳೂರಿಗೆ ಇನ್ನೊಬ್ಬ ವಕೀಲರಿಗೆ ಕಳಿಸಿದರೆ ಅವರ ಫೀಸನ್ನು ನಾವು ಅವ್ರಿಗೆ ಕೊಡಬೇಕಾಗ್ತದೆ. ಆದರೆ ಇಲ್ಲಿ ಬಂದರೆ, ನಮಗೆ ಮಂಗಳೂರಿಗೆ ಬಂದರೆ ಡೈಲಿ ನಾವು ವಾರಕ್ಕೆ 1-2 ಸಾರಿ ಮಂಗಳೂರಿಗೆ ಹೋಗ್ತೇವೆ. ನಮ್ಮ ಕೇಸನ್ನು ಕೂಡ ಮುಗಿಸ್ಲಿಕ್ಕೆ ನಮಗೆ ಸುಲಭದಲ್ಲಿ ಅದನ್ನು ಮಾಡಲಿಕ್ಕೆ ಆಗ್ತದೆ. ಅದೇ ರೀತಿ ಫೀಸ್ ಕೂಡ ಸಿಗ್ತದೆ. ಅದೇ ರೀತಿ ಕಕ್ಷಿಗಾರನಿಗೂ ಕೂಡ ಮಂಗಳೂರಲ್ಲಿ ಉಂಟಂತ ಹೇಳುವಾಗ ಅವರಿಗೆ ಕೂಡ ಒಂದು ಧೈರ್ಯ ಇರ್ತದೆ ವಕೀಲರ ಹತ್ರ. ಬೆಂಗಳೂರಿನ ವಕೀಲರ ಹತ್ರ ಹೋಗಿ ಮಾತನಾಡೋದಂದರೆ ಅವರಿಗೆ ಕೂಡ ಒಂದು ಮುಜುಗರ, ಹೆದರಿಕೆ ಮತ್ತು ಫೀಸ್ ತುಂಬ ಇದೆ ಅಂತೇಳಿ. ಆದರೆ ನಮ್ಮ ಬೆಳ್ತಂಗಡಿಯ ವಕೀಲರಾಗಲಿ, ನಮ್ಮ ಕರಾವಳಿಯ ವಕೀಲರಿಗೆ ಆದರೆ ಅಲ್ಪ ಸ್ವಲ್ಪ ಫೀಸ್ ಕೊಟ್ಟರೆ ಸಾಕಾಗ್ತದೆ ಎಂಬ ಭಾವನೆ ಕೂಡ ಸಾರ್ವಜನಿಕರಲ್ಲಿ ಬರ್ತದೆ. ಆದ್ದರಿಂದ ಇದರಲ್ಲಿ ಎಲ್ಲರಿಗೂ ಕೂಡ ಅಗತ್ಯತೆ ಉಂಟು. ಹಾಗೂ ನಾವು ಈ ಬಗ್ಗೆ ಕನಿಷ್ಠ ಪಕ್ಷ ಈ ಒಂದು ಪೋಸ್ಟ್ ಕಾರ್ಡನ್ನು ನಮ್ಮ ಪ್ರತಾಪ್ ಸಿಂಹ ನಾಯಕರು ಹೇಳಿದ್ರು 100 ಆದರೆ 10,000 ಆಗ್ತದೆ. ಆದರೆ 25, ಕನಿಷ್ಠ 25 ನಾವು ಕೊಂಡು ಹೋಗಿ ಎಲ್ಲರೂ ಕೂಡ ಈ ಕಾರ್ಡನ್ನು ನಾವು ಹಾಕಬೇಕು. ಮತ್ತು ಇದಕ್ಕೆ ಸ್ಟ್ಯಾಂಪ್ ಹಾಕ್ಲಿಕ್ಕೆ ಹೇಳಿದ್ದಾರೆ. ಇದನ್ನು ನಮ್ಮ ಖರ್ಚಿನಲ್ಲೇ ನಾವು ಹಾಕುವ. ಯಾಕೆಂತೇಳಿದರೆ ನಮಗೋಸ್ಕರ ನಾವು ಕೆಲಸ ಮಾಡುವಂಥದ್ದು, ಈ ಹೈಕೋರ್ಟ್ ಪೀಠ ನಮಗೋಸ್ಕರ ಬರುವಂಥದ್ದು. ಆದ್ದರಿಂದ ನಾವು ಇದನ್ನು ಪುನಃ ಬಾರ್ ಅಸೋಸಿಯೇಷನ್ ಹಾಕಬೇಕು ಅಥವಾ ಅವ್ರು ಹಾಕಬೇಕು ಇವ್ರು ಹಾಕು ಎಂಬ ಭಾವನೆ ಬೇಡ. ನಾವೇ ಸ್ವಲ್ಪ ದುಡ್ಡನ್ನು ಇದಕ್ಕೆ ನಾವು ಹಾಕಿ ನಾವು ಇದನ್ನು ಪೋಸ್ಟ್ ಮಾಡುವಂಥ ಕೆಲಸವನ್ನು ಮಾಡುವಂತೇಳಿ ಎಲ್ಲರೂ ಇದಕ್ಕೆ ಸಹಕಾರ ನೀಡಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೋರಾಟಗಳು ಮಾಡಲಿಕ್ಕಿದೆ. ಆದ್ದರಿಂದ ಎಲ್ಲರೂ ಕೂಡ ಸಹಕಾರವನ್ನು ಅಪೇಕ್ಷಿಸುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಹೈಕೋರ್ಟ್ ಪೀಠ ಸ್ಥಾಪನೆಯ ಬಗ್ಗೆ ನಾವು ಹಲವಾರು ವಿಷಯಗಳ ಬಗ್ಗೆ ಮಾತುಕತೆ ಮಾಡಿದ್ದು, ಹಾಗೂ ಅವರ ಸಹಕಾರವನ್ನು ನಾವು ಕೋರಿದ್ದು. ಅಭೂತಪೂರ್ವವಾದಂತಹ ಒಂದು ಪ್ರೋತ್ಸಾಹ ಹಲವಾರು ಸಂಘ ಸಂಸ್ಥೆಗಳಿಂದ ನಮಗೆ ಬಂದಿತ್ತು. ಈ ಪೋಸ್ಟ್ ಕಾರ್ಡ್ ಚಳವಳಿಯಲ್ಲಿಯೂ ಕೂಡ ಅಂತಹ ಸಾರ್ವಜನಿಕ ಸಂಸ್ಥೆಗಳನ್ನು, ಖಾಸಗಿ ವ್ಯಕ್ತಿಗಳನ್ನು ಹಾಗೂ ಸಾರ್ವಜನಿಕರನ್ನು ಕೂಡ ನಾವು ಒಟ್ಟುಗೂಡ್ತೇವೆ. ಇದಕ್ಕಾಗಿ ನಾವು ಸೂಕ್ತವಾದ ಸಮಯದಲ್ಲಿ ಅವರನ್ನು ಸ್ಪಂದಿಸ್ತೇವೆ. ಅವರ ಕೂಡ ಸಹಕಾರವನ್ನು ಮುಂದೆಯೂ ಕೂಡ ನಾವು ಕೋರ್ತೇವೆ ಅಂತ ಹೇಳುತ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ನವೀನ್ BK ಅವರು. ಮಂಗಳೂರಿನಲ್ಲಿ ಸಂಚಾರಿ ಹೈಕೋರ್ಟ್ ಪೀಠ ಸ್ಥಾಪನೆಗಾಗಿ ಪೋಸ್ಟ್ ಕಾರ್ಡ್ ಅಭಿಯಾನಕ್ಕೆ ಇವತ್ತು ಇಲ್ಲಿ ಬೆಳ್ತಂಗಡಿ ವಕೀಲರ ಸಂಘ ಹಾಗೂ ಹೈಕೋರ್ಟ್ ಪೀಠ ಹೋರಾಟ ಸಮಿತಿ ಬೆಳ್ತಂಗಡಿ ಇದರ ವತಿಯಿಂದ ಈಗಾಗಲೇ ವಿದ್ಯುಕ್ತವಾಗಿ ಚಾಲನೆ ನೀಡಿರುವಂಥ ಶ್ರೀಯುತ ಪ್ರತಾಪ್ ಸಿಂಹ ನಾಯಕ್ ಸರ್ ತಮಗೆ ವಕೀಲರ ಸಂಘದ ಪರವಾಗಿ ಹಾಗೂ ಹೈಕೋರ್ಟ್ ಹೋರಾಟ ಪೀಠ ಸಮಿತಿ ಬೆಳ್ತಂಗಡಿ ಪರವಾಗಿ ತುಂಬ ಧನ್ಯವಾದ ಸಮರ್ಪಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಇಲ್ಲಿ ನಾವು ಕೂಡ
ಅಭಿಯಾನದೊಂದಿಗೆ ಕೈಜೋಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಳೆದ ಮಂಗಳೂರಿನಲ್ಲಿ ನಡೆದ ಹೈಕೋರ್ಟ್ ಹೋರಾಟ ಸಮಿತಿ ಪೀಠದ ಮೀಟಿಂಗ್ನಲ್ಲಿ ನಮ್ಮ ಬೆಳ್ತಂಗಡಿ ವಕೀಲರ ಸಂಘದ ಅಧ್ಯಕ್ಷರು ಅನೇಕ ಸಲಹೆ ಸೂಚನೆಗಳು ನೀಡಿದ್ರು. ಅದರಂತೆ ನಾವು ಇವತ್ತಿಲ್ಲಿ ಕಾರ್ಯಪ್ರವೃತ್ತವಾಗಿ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ಇಲ್ಲಿ ಬೆಳ್ತಂಗಡಿಯಲ್ಲಿ ವಕೀಲರ ಸಂಘ ಹಾಗೂ ಹೈಕೋರ್ಟ್, ಅದರ ಜೊತೆಗೆ ಹೈಕೋರ್ಟ್ ಪೀಠ ಹೋರಾಟ ಸಮಿತಿ ಅಂತ ನಾವು ಕಳೆದ ವರ್ಷ ಪ್ರಾರಂಭಿಸಿದ್ದೆವು. ಅದರ ಮುಖಾಂತರ ಹಲವಾರು ಕಾರ್ಯಕ್ರಮಗಳು ಅಲ್ಲೆಲ್ಲಿ ನಡೀತಾ ಇದ್ವು. ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ BK ಧನಂಜಯ ಸರ್ ಇನ್ನಷ್ಟು ಎತ್ತರಕ್ಕೆ ಈ ಹೈಕೋರ್ಟ್ ಪೀಠ ಹೋರಾಟಗಳು ಅದರ ಕಿಚ್ಚು ತಮ್ಮ ನೇತೃತ್ವದಲ್ಲಿ ನಡೀಲಿ ಅಂತ ಹೇಳ್ತಾ ತಮಗೂ ಕೂಡ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಹಿರಿಯ ಸಮಿತಿ ಅಧ್ಯಕ್ಷರಾಗಿರುವಂಥ ಅಲೋಶಿಯಸ್ ಲೋಬೋ ಸರ್ ಇದ್ದಾರೆ. ತಮಗೂ ಕೂಡ ವಕೀಲ ಸಂಘದ ಪರವಾಗಿ ಹಾಗೂ ಹೈಕೋರ್ಟ್ ಹೋರಾಟ ಸಮಿತಿ ಬೆಳ್ತಂಗಡಿ ಪರವಾಗಿ ತುಂಬ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ನಿರೂಪಿಸಿ ಹಾಗೂ ನಮ್ಮೊಂದಿಗೆ ಯಾವಾಗಲೂ ಸದಾ ಕೈ ಜೋಡಿಸುತ್ತಿರುವಂಥ ಹೈಕೋರ್ಟ್ ಹೋರಾಟ ಪೀಠ ಸಮಿತಿ ಬೆಳ್ತಂಗಡಿ ಇದರ ಕಾರ್ಯದರ್ಶಿ ಆಗಿರುವಂಥ ಶೈಲೇಶ್ ಎಸ್ ಟೋಸರ್ ಇದ್ದಾರೆ. ತಮಗೂ ಕೂಡ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ವಕೀಲ ಸಂಘದ ಪದಾಧಿಕಾರಿಗಳು ಹಾಗೂ ಹೈಕೋರ್ಟ್ ಹೋರಾಟ ಸಮಿತಿಯ ಪದಾಧಿಕಾರಿಗಳು, ವಕೀಲ ಮಿತ್ರರು ಇದ್ದೀರಿ, ತಮಗೆಲ್ಲರಿಗೂ ಕೂಡ ತುಂಬ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ತಮಗೆ ಈಗಾಗಲೇ ಹೈಕೋರ್ಟ್ ಹೋರಾಟ ಸಮಿತಿ ವತಿಯಿಂದ ಹಾಗೂ ವಕೀಲ ಸಂಘದ ವತಿಯಿಂದ ಏನು ಪೋಸ್ಟ್ ಕಾರ್ಡ್ ಕೊಟ್ಟಿದೆ, ಅದರಲ್ಲಿ ತಾವು ತಮ್ಮ ಸಹಿಯನ್ನು ಸೀಲನ್ನು ಹಾಕಿ ತಾವು ವಕೀಲರ ಸಂಘಕ್ಕೆ ವಾಪಸ್ ನೀಡಿ ನಾವು ಅದನ್ನು ಪೋಸ್ಟ್ ಮಾಡ್ತೇವೆ. ಇಲ್ಲಿಂದಲೇ ಯಾರು ಕೂಡ ಅದಕ್ಕೆ ಸ್ಟ್ಯಾಂಪ್ಗೋಸ್ಕರ ಬೇರೆ ಕಡೆ ಇದು ಮಾಡೋದು ಅಗತ್ಯ ಇಲ್ಲ. ನೀವು ಸಹಿ ಮಾಡಿಕೊಟ್ರೆ ನಾವಿಲ್ಲಿ ಅದನ್ನು ಪೋಸ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ಬೋದು. ಆದರೆ ಇಲ್ಲಿ ತಂದು ಕೊಟ್ಟರೆ ನಾವು ಅದನ್ನು ತಲುಪಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಉಳಿಬಾರ್ದು ಅಂದರೆ ಅದು ಆಫೀಸಿಗೆ ತಗೊಂಡೋಗಿ ನೀವು ಅಲ್ಲಿ ಇಟ್ಟರೆ ಅದು ಆಗೋದಿಲ್ಲ. ಎಲ್ಲರೂ ಇಲ್ಲಿ ತಂದು ಕೊಡಿ, ನಾವು ಅದನ್ನು ವ್ಯವಸ್ಥಿತವಾಗಿ ತಲುಪಿಸಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದ ಸಮರ್ಪಿಸ್ತಾ ಈ ಕಾರ್ಯಕ್ರಮದ ವರದಿಯನ್ನು ಬಿತ್ತರಿಸಿರುವಂಥ U+ ಚಾನಲ್ ಕೂಡ ನಾನು ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಮಂಗಳೂರು ಅಂದರೆ ಕರಾವಳಿ ಭಾಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಆಗಬೇಕು ಅನ್ನುವಂತಹ ಬಹು ಕಾಲದ ಬೇಡಿಕೆ ಈಗ ಅತ್ಯಂತ ಗಂಭೀರವಾಗಿ ನಾವು ಆ ಹೋರಾಟವನ್ನು ಗಂಭೀರವಾಗಿ ನಡೆಸ್ತಾ ಇದ್ದೇವೆ. ಸರ್ಕಾರದ ಮತ್ತು ಹೈಕೋರ್ಟ್ನ ಗಮನ ಸೆಳೆಯುವತ್ತ ಹೋರಾಟಗಳು ನಡೀತಾ ಇವೆ. ಕಳೆದ 1 ವರ್ಷದಿಂದ ಈ ಹೋರಾಟಗಳು ಅತ್ಯಂತ ವೇಗವಾಗಿ ಸಾಗ್ತಾ ಉಂಟು. ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಈ ರೀತಿಯ ಹೋರಾಟಗಳು, ಅದಕ್ಕಾಗಿ ವಿಶೇಷ ಸಮಿತಿಗಳನ್ನು ಮಾಡಿಕೊಂಡು ಸಾರ್ವಜನಿಕರನ್ನ ಕೂಡ ಈ ಹೋರಾಟಕ್ಕೆ ನಾವೆಲ್ಲ ಸೆಳೆದುಕೊಂಡು ಎಲ್ಲ ಸಂಘ ಸಂಸ್ಥೆಗಳು, ವಕೀಲರ ಸಂಘಗಳು ಹಾಗೂ ಉದ್ಯಮಿಗಳು ಎಲ್ಲ ಸೇರಿ ಈ ಒಂದು ಹೋರಾಟ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಈ ಒಂದು ಕರಾವಳಿ ಭಾಗ, ವಿಶೇಷವಾಗಿ ಕೊಡಗು ಜಿಲ್ಲೆ, ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕನ್ನಡ ಹಾಗೂ ಚಿಕ್ಕಮಗಳೂರು ಮಲೆನಾಡು ಪ್ರದೇಶಗಳಲ್ಲಿ ಅತ್ಯಂತ ವ್ಯಾಜ್ಯಗಳು, ತುಂಬಾ ಸಂಖ್ಯೆಯ ವ್ಯಾಜ್ಯಗಳು ಹೈಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ. ಈ ರೀತಿಯ ಹೋರಾಟಕ್ಕೆ ನಾವು ಇಳಿದದ್ದು ಯಾಕಂತ ಹೇಳಿದ್ರೆ ನಮಗೆ ಈ ಒಂದು ಅತ್ಯಂತ ಅಗತ್ಯ. ಕರ್ನಾಟಕದಲ್ಲಿ ಧಾರವಾಡ, ಗುಲ್ಬರ್ಗ ಪೀಠ ಈಗಾಗಲೇ ಬಹಳ ಹಿಂದೆ ಸ್ಥಾಪನೆ ಆಗಿದೆ. ಆದರೆ ಕರ್ನಾಟಕದ ಕರಾವಳಿ ಭಾಗ ಇದಕ್ಕಿಂತ ಹೆಚ್ಚು ಈ ಒಂದು ಹೈಕೋರ್ಟ್ ಪೀಠದ ಅಗತ್ಯತೆ ಇರುವಂತಹ ಸ್ಥಳ. ಹಾಗಾಗಿ ಇಲ್ಲಿ ಹೋರಾಟದ ನಾವು ಮಾಡದ ಕಾರಣ ಇಷ್ಟೊಂದು ವಿಲೆ ಆಗಿದೆ. ಹಾಗಾಗಿ ಇದನ್ನ ನಾವು ಅತ್ಯಂತ ಗಂಭೀರವಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ನಾವು ಎಲ್ಲ ರೀತಿಯಲ್ಲಿ ಭಾಗವಹಿಸಬೇಕು. ಹೈಕೋರ್ಟ್ ನ್ಯಾಯಪೂರ್ತಿಗಳಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಯಾಕಂದ್ರೆ ನಮ್ಮ ಭಾಗದಲ್ಲಿರುವಂತಹ ಅನೇಕ ಹಿರಿಯ ವಕೀಲರು ಇವತ್ತು ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ತುಂಬಾ ವ್ಯಾಜ್ಯಗಳಿದೆ. ಎಲ್ಲ ಜನರಿಗೆ ಕೂಡ ಇದು ಅನುಕೂಲ ಆಗ್ಲಿಕ್ಕಿದೆ. ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಅತ್ಯಂತ ಸೂಕ್ತ ರೀತಿಯಲ್ಲಿ ಸ್ಪಂದಿಸಬೇಕು ಅಂತೇಳಿ ನಾನು ಬೆಳ್ತಂಗಡಿಯ ವಕೀಲರ ಸಂಘದ ಪರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕರಾವಳಿಯಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಆಗಬೇಕು ಅಂತೇಳಿ ಕಳೆದ 25 ವರ್ಷಗಳಿಂದ ಹೋರಾಟಗಳು ನಡೀತವೆ. ಇತ್ತೀಚೆಗೆ 1-2 ವರ್ಷಗಳಲ್ಲಿ ಇದಕ್ಕೆ ಹೆಚ್ಚಿನ ವೇಗ ಸಿಕ್ಕಿದೆ. ಅದಕ್ಕೆ ಅಲ್ಲಲ್ಲಿ ಹೋರಾಟ ಸಮಿತಿಗಳು ಕೂಡ ಅನಿವಾರ್ಯ. ನಮ್ಮ ಬೆಳ್ತಂಗಡಿಯಲ್ಲಿಯೂ ಕೂಡ ಹೈಕೋರ್ಟ್ ಪೀಠ ಹೋರಾಟ ಸಮಿತಿ ಎಂಬ ಸಮಿತಿಯು ಈಗಾಗಲೇ ಆರಂಭಗೊಂಡಿದ್ದು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ. ಕೆಲವು ತಿಂಗಳುಗಳ ಹಿಂದೆ ಖಾಸಗಿ ಸಂಸ್ಥೆಗಳ ಮುಖ್ಯಸ್ಥರನ್ನು, ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರನ್ನು, ಸಾರ್ವಜನಿಕರನ್ನು ನಾವು ನಮ್ಮ ನ್ಯಾಯಾಲಯದ ವಕೀಲರ ಸಂಘಕ್ಕೆ ಕರೆಸಿ ಅವರ ಬೆಂಬಲವನ್ನು ಕೋರಿದ್ದೆವು. ಆಗ ಹಲವಾರು ಬೆಳ್ತಂಗಡಿ ತಾಲೂಕಿನ ಸಂಘ ಸಂಸ್ಥೆಗಳ ಮುಖ್ಯಸ್ಥರು, ಶಿಕ್ಷಣ ಸಂಸ್ಥೆಗಳು ಮುಖ್ಯಸ್ಥರು ಹಾಗೂ ಸಾರ್ವಜನಿಕರು ಬಂದು ತಮ್ಮ ಬೆಂಬಲವನ್ನು ಸೂಚಿಸಿದರು.
ಅದರ ಫಲವಾಗಿ ಇಂದು ನಾವು ಹೈಕೋರ್ಟ್ ಪೀಠ ಸ್ಥಾಪನೆಗಾಗಿ ಪೋಸ್ಟ್ ಕಾರ್ಡ್ ಚಳುವಳಿಯನ್ನು ಇಂದು ಆರಂಭಿಸಿದ್ದೇವೆ. ಮಾನ್ಯ ಪ್ರತಾಪ್ ಸಿಂಹ ನಾಯಕರವರು ನಮ್ಮ ವಕೀಲ ಸಂಘದ ಹಿರಿಯ ಸದಸ್ಯರು ಆಗಿದ್ದಾರೆ, ವಕೀಲರು ಆಗಿರುವಂಥ ಇವರು ಇವತ್ತು ಪೋಸ್ಟ್ ಕಾರ್ಡ್ ಅಭಿಯಾನವನ್ನು ಆರಂಭಿಸಿದ್ದಾರೆ. ಈ ಅಭಿಯಾನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲ, ಕರಾವಳಿ ಜಿಲ್ಲೆಗಳಲ್ಲಿಯೂ ಹಾಗೂ ಕೊಡಗು, ಚಿಕ್ಕಮಗಳೂರು, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿಯೂ ಕೂಡ ಇವತ್ತು ಆರಂಭವಾಗಿದೆ. ಹೀಗೆ ಸರ್ಕಾರಕ್ಕೆ ಒತ್ತಡವನ್ನು ತರುವಂಥ ಅಥವಾ ಸರ್ಕಾರವನ್ನು ಒತ್ತಾಯಿಸುವಂಥ ಈ ಪೋಸ್ಟ್ ಕಾರ್ಡ್ ಚಳುವಳಿ ಯಶಸ್ವಿಯಾಗಬೇಕು. ಇದಕ್ಕೆ ಸಾರ್ವಜನಿಕರ ಕೂಡ ಸಹಕಾರ ತುಂಬ ಅಗತ್ಯ ಉಂಟು. ಹಾಗೂ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತಿರುವಂತಹ ಎಷ್ಟೋ ವ್ಯಕ್ತಿಗಳು ನಮ್ಮ ತಾಲೂಕಿನಲ್ಲಿದ್ದಾರೆ. ಅವರೆಲ್ಲರಿಂದೂ ಕೂಡ ನಾವು ಈ ಬೆಂಬಲವನ್ನು ಕೋರ್ತಾ ಇದ್ದೇವೆ. ಮತ್ತು ಬೆಂಗಳೂರಿನಲ್ಲಿ ಹೈಕೋರ್ಟ್ ಈಗಿರುವಂಥದ್ದು, ನಮಗೆ ಬೆಂಗಳೂರು ಹೈಕೋರ್ಟೇ ನಮಗೆ ಕೂಡ ಇಲ್ಲಿ ಅಪಲೇಟ್ ಕೋರ್ಟ್. ಇಲ್ಲಿ ಬೆಂಗಳೂರಿನಲ್ಲಿ ಹೈಕೋರ್ಟ್ ಕೇಸ್ ಇರುವಂಥ ಎಷ್ಟೋ ಸಾರ್ವಜನಿಕರಿಗೆ ಇದರ ಕಷ್ಟ ಏನೆಂಬುದು ಗೊತ್ತಿರಬಹುದು. ಹಾಗಾಗಿ ಅವರಿಗೆ ಈ ಕಷ್ಟದ ಅರಿವಿರುವುದರಿಂದ ಅವರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಹಾಗೂ ಇತರರಿಗೆ ತಾವು ಪಡುವಂತಹ ಕಷ್ಟ ಏನೆಂಬುದನ್ನು ವಿವರಿಸಿ ಅವರನ್ನು ಕೂಡ ಈ ಚಳುವಳಿಗೆ ಪಾಲ್ಗೊಳ್ಳುವಂತೆ ಮಾಡಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಬೆಳ್ತಂಗಡಿಯ ಹೈಕೋರ್ಟ್ ಪೀಠ ಹೋರಾಟ ಸಮಿತಿಯ ಕಾರ್ಯದರ್ಶಿಯಾಗಿ ನಾನು ಎಲ್ಲರಿಗೂ ಕೂಡ ವೈಯಕ್ತಿಕವಾಗಿ ನಿಮ್ಮೆಲ್ಲರನ್ನೂ ಕೂಡ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಹಬ್ಬದ ಸಂಭ್ರಮದೊಂದಿಗೆ ವಜ್ರದ ಆಭರಣಗಳ ಖರೀದಿಗೆ ಸೂಕ್ತ ಅವಕಾಶ. ಮುಳಿಯ ಗೋಲ್ಡನ್ ಡೈಮಂಡ್ಸ್ ಆಯೋಜಿಸುತ್ತಿದೆ ಡೈಮಂಡ್ ಫೆಸ್ಟ್. ಮುಳಿಯ ವಜ್ರಾಭರಣಗಳ ಹಬ್ಬ ಇದೇ ಆಗಸ್ಟ್ 7ರಿಂದ. ನೀವು ಮೂಗುತಿ, ಟ್ರೆಂಡಿ ಉಂಗುರ ಅಥವಾ ಸೊಗಸಾದ ನೆಕ್ಲೆಸ್ಗಳು ಸೇರಿದಂತೆ ಹಲವು ರೀತಿಯ ಆಭರಣಗಳನ್ನು ಖರೀದಿಸಲು ಅಲ್ಲದೆ 95% ವಿನಿಮಯ ಮತ್ತು 90% ಬೈಬ್ಯಾಕ್ ಸೌಲಭ್ಯಗಳನ್ನು ಪಡೆಯಲು ಇಂದೇ ತಪ್ಪದೆ ನಿಮ್ಮ ಹತ್ತಿರದ ಮುಳಿಯ ಗೋಲ್ಡನ್ ಡೈಮಂಡ್ಸ್ಗೆ ಭೇಟಿ ನೀಡಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ.